ಮಾಮ್, ಚಿಕ್ಕ ಹುಡುಗಿ, ಇವಳೇನ್ ಮಾಡ್ತಾಳೆ? ವಿಶಾಲಾಕ್ಷಿ ಏನೋ ಸಣ್ಣ ಹುಡುಗಿ ಆಗಿರ್ಬೋದು, ದಮ್ಮಕ್ಕಂಗೆ ಹತ್ತತ್ರ ನಮ್ಮ ವಯಸ್ಸೇ ಇರತ್ತೆ. ನೀನು ಯಾವಾಗ ಹುಟ್ಟಿದ್ದು ಡಮ್ಮ? ಎಷ್ಟು ಕೋಟಿ ವರ್ಷಗಳು ಕಳೆದೋಗಿದ್ಯೋ ಗೊತ್ತಿಲ್ಲ ಪಾಮು. ಡಮ ಡಮ ಅನ್ನೋ ಶಬ್ದ ಹುಟ್ಟಿದಾಗ್ಲೇ ನಾನು ಹುಟ್ಟಿದ್ದು. ಇವ್ರ ಮಾತು ಕೇಳಿದ್ರೆ ನಮಗ್ ಹುಚ್ಚಿಡಿಯತ್ತಷ್ಟೇ. ಟಿಫಿನ್ ಮಾಡುವಂತೆ ಬಾಮ್ಮ. ಬಂದಿರೋದೇ ಅದಕ್ಕೆ. ನೀನ್ ಹೇಳ್ದೇ ಇದ್ರು ಅವ್ರು ಮಾಡ್ತಾರೆ ನೈನಿ. ಇವತ್ತು ಕೆಲ್ಸ ಮಾಡೋವರೆಗೂ ತಿನ್ನೋದಕ್ಕೆ ಅಂತ ಏನು ಕೊಡಲ್ಲ ಅನ್ಸುತ್ತೆ. ಅವ್ರ ಮಾತು ಹಾಗಿರ್ಲಿ, ನೀವು ಹೋಗಿ ಕೈಕಾಲು ತೋಡ್ಕೊಳ್ಳಿ, ಅದಕ್ಕೆ ತಿಂಡಿ ಕೊಡ್ತಾರೆ. ಸರಿ ವಿಕ್ರಾಂತ್. ಸ್ವಲ್ಪನೂ ನಾಚಿಕೆ ಇಲ್ಲ ನೋಡಿ, ಹೇಳಿದ ತಕ್ಷಣ ತಿನ್ನಕ್ ರೆಡಿ ಆದ್ರು. ಸುಮನ, ನಿನ್ ಬಾಯ್ ಮುಚ್ತೀಯಾ ಇಲ್ವಾ? ಸುಮನ, ನಮ್ಗೆ ಈ ಕೆಲ್ಸ ಮಾಡಕ್ಕಾಗಲ್ಲ ಅಂತ ಅಲ್ಲ, ಯಾರು ಯಾವ ಕೆಲ್ಸ ಮಾಡ್ಬೇಕು ಅವ್ರೇ ಅದನ್ನ ಮಾಡ್ಲಿ ಅಂತ ಸುಮ್ನಿದೀವಿ. ಅಂದ್ರೆ ಏನ್ ನಿನ್ನ ಉದ್ದೇಶ? ನೀವು ಮಾತ್ರ ಆರಾಮಾಗಿ ಬಂದು ಹೋಗ್ತಿರ್ತೀರಾ, ನಿಮಗ್ ಊಟ ಹಾಕೋ ನಾವು ಮಾತ್ರ ಈ ಕೆಲ್ಸನೆಲ್ಲ ಮಾಡ್ತಾ ಇರ್ಬೇಕಾ? ಇದ್ ಯಾವ ಮಹಾ ಕೆಲ್ಸ ಅಂತ ಹೀಗೆ ಹೇಳ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ವಯಸ್ಸು ಕಮ್ಮಿ ಆಗಿದ್ರು ಮಾತು ಜಾಸ್ತಿನೇ. ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದ್ದಾಳೆ. ಈ ಕೆಲಸನ ಈಸಿಯಾಗಿ ಮಾಡ್ಬೋದು ಅನ್ನೋ ಥರ ಮಾತಾಡ್ತಾ ಇದೀಯಾ. ಬರೀ ಮಾತಾಡಿದ್ರೆ ಸಾಲದು, ಮಾಡಬೇಕು. ಮಾಡ್ತೀವಿ. ವಿಶಾಲಾಕ್ಷಿ, ಅವರು ಫೋರ್ಸ್ ಮಾಡಿದ್ರೆ ನೀವು ಒಪ್ಕೋಬೇಡಿ. ಅಮ್ಮ, ಮೊದಲು ನೀವು ತಿಂಡಿ ತಿನ್ನಿ, ಹೋಗಿ. ಇದನ್ ಕ್ಲೀನ್ ಮಾಡಿದ್ಮೇಲೆ ತಿಂತಾರ ಬಿಡಿ. ನೀವ್ಯಾರು ಮಾಡ್ಬೇಕಾಗಿಲ್ಲ ಸುಮನ, ನಾನು ಚಿಕ್ಕಮ್ಮ ನಿಧಾನವಾಗಿ ಮಾಡ್ಕೋತೀವಿ. ನೈನಿ, ನನ್ನ ಕೈಲಾಗೋದು ಕಷ್ಟನೇ. ಮೊದ್ಲೇ ನಾನು ಗರ್ಭಿಣಿ ಬೇರೆ. ಈಗ ನನ್ ಕೈಲಿ ಇದೆಲ್ಲ ಮಾಡಕ್ಕಾಗಲ್ಲ. ನೆನ್ನೆ ಹೊಟ್ಟೆ ನೋವು ಬಂದಿತ್ತಲ್ವಾ? ನನಗೂ ಇತ್ತಲ್ವಾ? 3 ದಿನ ಅಲ್ವಾ ಮಾಮ್? ಡಮ್ಮೋ ಡಮ್ಮ ಏಟ್ ತಿಂದ್ರಿ ಅಂತಾಯ್ತು. ಹೇ, ನಮ್ಮನ್ನ ಆ ಮುದ್ಕಿ ಕೋಲಲ್ಲಿ ಹೊಡೆದ್ಲು ಅಂತ ನಿನ್ಗೆ ಗೊತ್ತಾಯ್ತು? ಏಟ್ ತಿಂದಿರೋದ್ಕೆ ಸುಸ್ತಾಗಿದ್ದರು ಏನು ಅಂತ ಹೇಳ್ತಿದ್ದಾಳೆ ಡಮ್ಮಕ್ಕ. ನೈನಿ, ಈ ಕೆಲಸ ನಾಳೆ ಮಾಡ್ಬೋದು. ಕೆಲ್ಸದವ್ರು ಬರ್ತಾರಲ್ವಾ, ಎಲ್ಲರೂ ಸ್ವಲ್ಪ ಕೈ ಹಾಕಿ ಕೆಲಸನ ಈಸಿಯಾಗಿ ಮುಗಿಸ್ಬಿಡ್ತಾರೆ. ಪಾಪ, ಅವ್ರಿಗೆಲ್ಲ ಯಾಕಪ್ಪ ಶ್ರಮ? ಪಾಪ ಏನ್ ಪಾಪ, ಸಂಬಳ ತಗೊಳ್ಳೋದಿಲ್ವಾ? ಸುಮನ, ಹಾಗಂತ ಅಲ್ಲ, ನಾವಿಲ್ಲಿ ಆತಿಥ್ಯನ ಸ್ವೀಕಾರ ಮಾಡ್ತಿರೋದ್ಕಾದ್ರೂ ಇವತ್ತು ಕೆಲ್ಸ ಮಾಡ್ತಿದ್ದೇನೆ ಅಂತ ಹೇಳ್ತೀನಿ. ಕಷ್ಟನಮ್ಮ, ಸುಸ್ತಾಗತ್ತೆ. ಸುಸ್ತಾಗ್ತಾಳೋ ಇಲ್ಲ ಮೇಲಕ್ಕೆ ಹೋಗ್ತಾಳೋ? ದಿನ ಮೇಲಕ್ಕೆ ಹೋಗಿ ಬರ್ತಾ ಇರ್ತಾರ ಅಮ್ಮ. ಮೇಲೆ ಅಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲದಮ್ಮಕ್ಕ, ಕೈಲಾಸಕ್ಕೆ. ಅದನ್ನೇ ವಲ್ಲಭ ನಾನು ಹೇಳ್ತಿರೋದು. ಇದೇನ್ ಮ್ಯಾಮ್ ಹೀಗೆ ಮಾತಾಡ್ತಾಳೆ? ಅವ್ರಮ್ಮ ಇಂಥ ಕೆಲ್ಸ ಎಲ್ಲ ಮಾಡ್ತೀನಿ ಅಂದ ತಕ್ಷಣ ಡಮ್ಮಕ್ಕನ್ಗೆ ತಲೆನೇ ಸುತ್ತಬಿಡ್ತು. ನೀನು ಮಾಡ್ಬೇಕಾಗ್ ಬರತ್ತೆ ಅಂತ ಭಯ ಪಡ್ಬೇಡ ಡಮ್ಮಕ್ಕ. ಈ ಕೆಲ್ಸನ ನಿಮ್ಮಮ್ಮ ವಿಶಾಲಾಕ್ಷಿ ಮಾತ್ರ ಮಾಡ್ತಾಳ್ ಬಿಡು. ಸುಮನ, ನೀನ್ ಮಾತಾಡೋದಕ್ಕಾದ್ರೂ ಸ್ವಲ್ಪ ಅರ್ಥ ಇರಬೇಕು. ಯಾರಿಂದ ಆಗುತ್ತೆ ಇದು? ನನ್ನಿಂದ ಆಗುತ್ತೆ ಅಪ್ಪ. ಚಿಕ್ಕ ಹುಡುಗಿ, ನಿನ್ ಕೈಲಿ ಆಗಲ್ಲ ಅನ್ಸುತ್ತೆ. ತೊಳೆಯಕ್ಕೆ ಶುರು ಮಾಡಿದ್ರೆ ಕಷ್ಟ ಗೊತ್ತಾಗುತ್ತೆ. ಡಣ ಡಣ ಅಂತ ಗಂಟೆ ಆಡಿಸಿ ಆರತಿ ಮಾಡಿದಷ್ಟು ಸುಲಭ ಅಲ್ಲ ಇವನ್ನೆಲ್ಲ ತೊಳೆದು ಕ್ಲೀನ್ ಮಾಡೋದು ಅಂತಂದ್ರೆ.
ಹತ್ರ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ನನಗೆ ಇದು ತುಂಬಾ ಚಿಕ್ಕ ಕೆಲ್ಸ. ವಿಶಾಲಾಕ್ಷಿ, ನಿನ್ನನ್ನು ಇವ್ರು ಸಿಗಾಕ್ಸಕ್ಕೆ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದ್ರು. ನೀನ್ ತಿಂಡಿ ತಿನ್ಬಾರಮ್ಮ. ಏಯ್, ತಿನ್ನೋದ್ ಬಿಟ್ಟು ಬೇರೆ ಏನೂ ಕೆಲ್ಸ ಇಲ್ಲ ಅನ್ನೋ ತರ ಯಾಕೆ ಬಲವಂತ ಮಾಡ್ತಿದ್ಯಾ? ಅವಳು ಈ ಕೆಲ್ಸ ಮಾಡಿದ್ಮೇಲೆನೆ ತಿಂತೀನಿ ಅಂತ ಅಂತಿದ್ದಾಳಲ್ಲ. ಹೌದು. ನೋಡಿದ್ರಾ ವಿಶಾಲಾಕ್ಷಿ, ಚೆನ್ನಾಗಿ ಕ್ಲೀನ್ ಮಾಡ್ಬೇಕು. ನಿನ್ಗೆ ಎಲ್ಲಿವರೆಗೂ ಮಾಡಕ್ಕಾಗತ್ತೋ ಮಾಡು, ಮಾಡಕ್ಕಾಗಿಲ್ಲ ಅಂದ್ರೆ ಬಿಟ್ಬಿಡು. ತಂಗಿವ, ನೀನ್ ಮಾಯ ಮಾಡ್ತೀಯಲ್ವಾ? ಹಾಗೆ ಮ್ಯಾಜಿಕ್ ಮಾಡಿ ಇದನ್ನೆಲ್ಲ ಹಾಗೆ ಕ್ಲೀನ್ ಮಾಡ್ಬೋದಲ್ವಾ? ಪಾವನ ಮೂರ್ತಿ, ಮ್ಯಾಜಿಕ್ ಮಾಡಿದ್ರೆ ಆ ನಿಮಿಷದ ತನಕ ಮಾತ್ರ ಭ್ರಮೆ. ಸೂಕ್ಷ್ಮವಾಗಿ ನೋಡಿದ್ರೆ ಕೊಳೆ ಧೂಳು ಹಾಗೇ ಇರುತ್ತೆ. ಕ್ಲೀನ್ ಆಗ್ಬೇಕು ಅಂದ್ರೆ ಜೋರಾಗಿ ತಿಕ್ಕಿ ತೊಳಿಬೇಕು. ಪಾಪ ತಾವ್ರೆ ಹೂವ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾಳೆ, ಪೂಜೆಗಿರ್ಬೇಕು. ಇದು ಪೂಜೆಗೋಸ್ಕರ ಅಲ್ಲ, ಫಲಕ್ಕೋಸ್ಕರ. ಯಾವ ವಿಷಯವಾಗಿ? ಈ ಕೆಲ್ಸ ಮುಗಿದ್ಮೇಲೆ ಹೇಳ್ತೀನಿ. ಯಾಕಮ್ಮ ಹಾಗಿದ್ಯಾ? ನೀನ್ ಯಾಕಾದ್ರೂ ಬರಕ್ ಹೋದ್ಯೋ ಅನ್ನಿಸ್ತಿದೆ. ನೀನ್ ಬರ್ದೇ ಇದ್ದಿದ್ರೆ ನಾನೇ ಈ ಕೆಲ್ಸಗಳನ್ನೆಲ್ಲ ಮಾಡ್ಕೋತಾ ಇದ್ದೆ. ಹೌದು, ಇವ್ರ ಮಾತುಗಳಿಗೆ ನೀನು ಹಠಕ್ಕೆ ಬಿದ್ದು ಬೇಜಾರು ಮಾಡ್ಕೋತಿ ಅಂತ ನೈನಿ ನೊಂದ್ಕೋತಾ ಇದ್ದಾಳೆ. ಅಯ್ಯೋ, ಹಾಗೆಲ್ಲ ಏನು ಅನ್ಕೋಬೇಡ ಅಪ್ಪ. ಯಾರು ಯಾವ ಕೆಲಸ ಮಾಡ್ಬೇಕು ಅವ್ರು ಅದನ್ನ ಮಾಡ್ಬೇಕು. ಅಮ್ಮ ಹೇಳಿದ್ಮೇಲೆ ಅದಾಗೆ ಆಗತ್ತೆ. ಇದೆಲ್ಲಾನು ಆಚೆ ಇಟ್ಬಿಟ್ಟು ತೊಳೆದ್ಬಿಡು. ಅಷ್ಟಕ್ಕೆ ಸಾಕಾಗೋಗುತ್ತೇನಾ? ಇಲ್ಲ ಅಂದ್ರೆ ಅಲ್ಲಿಂದನೇ ಎಸ್ಕೇಪ್ ಆಗ್ತಾಳೆ. ಡಮ್ಮಕ್ಕ, ಅಮ್ಮ, ತಾವ್ರೆ ಹೂವು ಹುಷಾರು. ಅದೇನ್ ಬಾಡ್ ಹೋಗಲ್ಲ ಬಿಡು. ಬಾಡ್ ಹೋಗೋದು ನೀನೇ. ವಿಕೃತಾನಂದ. ಡಮಕ, ನೀನ್ ಸಹಾಯ ಮಾಡ್ತೀಯಾ? ಅಮ್ಮನ ಆಜ್ಞೆ ಇಲ್ದೆ ನಾನೇನು ಮಾಡಲ್ಲ. ಅವಶ್ಯಕತೆ ಇಲ್ಲ ಡಮ್ಮಕ್ಕ. ಹೇ, ಎದ್ದೇಳು. ಏನೇ ಚಿಕ್ಕ ಯಜಮಾನ್ರೆ, ಮೊದ್ಲು ಎದ್ದೇಳು ನೀನು. ನಾನ್ ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಹೇಗೆ? ಹೇಳ್ತೀನಿ ಬಾ. ನಡಿ ಅಂತ ಅಂದ್ರೆ ಭುಜ ಹಿಡ್ಕೊಂಡು ಹಾಗೆ ಎಳಿತೀರಲ್ವಾ? ಕೈ ಮುರಿದೋದ್ರೆ? ಮುರಿದ್ರೆ ಮುರಿತು, ನೀನ್ ಕೈ ಮಾತ್ರ ಅಲ್ಲ, ನೀನ್ ಕಾಲ್ನು ಮುರಿದಾಕ್ತೀನಿ ನಾನು. ಏನ್ ನಡೀತು ಅಂತ ಹೇಳ್ದೆ, ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನೀನ್ ಇಲ್ಲೇ ಇದ್ರೆ ಪೊಲೀಸ್ ಅವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ. ನಾನೇನ್ ತಪ್ಪು ಮಾಡ್ದೆ ಈಗ? ತಪ್ಪಲ್ಲ, ಅನ್ಯಾಯ. ಅದಕ್ಕಿಂತ ದೊಡ್ಡ ಪಾಪ ಮಾಡಿದ್ಯಾ. ನಾನೇನ್ ಪಾಪ ಮಾಡ್ದೆ ಹೇಳಿ? ವಿಶಾಲಾಕ್ಷಿನ ನೀನ್ ಟ್ರೀಟ್ ಮಾಡೋ ರೀತಿನ ನೋಡಿ ಅವರು ನಿನ್ನ ಅರೆಸ್ಟ್ ಮಾಡ್ತಾರೆ. ಆ ಹುಡ್ಗಿಗೆ ಯಾರು ಮರ್ಯಾದೆ ಕೊಡ್ತಾರೆ ಹೇಳಿ? ಚಿಕ್ಕ ಹುಡುಗಿ, ಅವಳಿನ್ನ ಮೇಜರು ಆಗಿಲ್ಲ. 14 ವರ್ಷದ ಹುಡುಗಿ ಹತ್ರ ಕೆಲಸ ಮಾಡಿಸಿದ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ಹೇಳ್ತಾ ಇದ್ದೀನಿ. ಆ ಮಾಯಾವಿ ಹುಡ್ಗಿಗೆ ವಯಸ್ಸು ಕಮ್ಮಿ ಏನೋ ಆದ್ರೆ ಬುದ್ಧಿ ಮಾತ್ರ ಎಲ್ರಿಗಿಂತ ಜಾಸ್ತಿ ಇದೆ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈ ತರ ಕೆಲಸಗಳನ್ನ ಮಾಡಿಸ್ಬೇಕು. ಅದೇ ನೀನ್ ಮಾಡಿರೋ ತಪ್ಪು. ಚಿಕ್ಕ ಮಕ್ಳ ಕೈಲಿ ಕೆಲಸ ಮಾಡಿಸ್ತಿದ್ಯಾ ಅಂತ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಡಿ, ನಿನ್ನ ಜೈಲ್ಗೆ ಹಾಕ್ಸ್ತೀನಿ. ಬಿಡ್ರಿ ನನ್ನ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ರೀ? ನಾನು ಪೊಲೀಸ್ ಕೊಡೋದ್ರಿಂದ ನಿಮ್ಗೇನ್ ಸಿಗತ್ತೆ? ಮನಃಶಾಂತಿ. ಅದು ನಿನ್ನಿಂದ ಇಲ್ಲಿ ಸಿಗಲ್ಲ. ನೀನ್ ಇರ್ಬೇಕಾಗಿರೋದು ಅಲ್ಲೇ. ನಡಿ. ಹಾ ಬನ್ನಿ, ನಾನು ಕೂಡ ಕಂಪ್ಲೇಂಟ್ ಮಾಡ್ತೀನಿ. ನೀನ್ ಇಷ್ಟ ಬಂದಂಗೆ ಕೇಸ್ ಹಾಕು. ನಡಿ. ಕಂಪ್ಲೇಂಟ್ ಕೊಡೋದು ನಮ್ಮ ಅಕ್ಕನ ಮೇಲೆ. ಯಾಕೆ ಸುಮ್ನಾಗ್ಬಿಟ್ರಿ? ನಾನು ಹೇಳಿದ್ರಿಂದ ಶಾಕ್ ಆಯ್ತಾ ಹೇಗೆ? ನೈನಿ ಅತ್ಗೆ ಮೇಲೆ ಯಾಕೆ ಕೇಸ್ ಹಾಕ್ತ್ಯಾ? ಅವ್ರೇನ್ ಮಾಡಿದಾರೆ ನಿಂಗೆ? ಅನಾಥರೇನಾದ್ರೂ ಬೀದಿಲ್ ಕಾಣಿಸ್ಕೊಂಡ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಮನೆ ಕರ್ಕೊಂಡ್ ಬಂದು ನಮ್ಗೆ ನೆಮ್ಮದಿ ಇಲ್ದಿರೋ ಹಾಗೆ ಮಾಡ್ತಾಳೆ ಅಂತ. ಅಂದ್ರೆ ಗಾಯತ್ರಿ ಪುಟ್ಟಿ ಅನಾಥೆ, ಈ ಮಾಯಾವಿ ಹುಡುಗಿ ಅನಾಥೆ. ಈಗ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರೆ ಸಾಕು, ಅವ್ರನ್ನ ಮನೆ ಕರ್ಕೊಂಡ್ ಬಂದ್ಬಿಡ್ತಾಳೆ. ಇದೇನಾದ್ರೂ ಅನಾಥಾಶ್ರಮನಾ? ಇಲ್ಲ ಇದೇನಾದ್ರೂ ಚಾರಿಟಿ ಅಂತ ಹೇಳಿ
ಅವ್ರಿವ್ರಿಂದ ದುಡ್ಡು ಸುಲಿಗೆ ಮಾಡ್ತಿದ್ದಾಳೇನೋ ಅನ್ನೋ ಕಾರಣಕ್ಕೆ ಚಿಕ್ಕ ಯಜಮಾನ್ರೆ, ಬೀಳ್ಲಿಲ್ವಾ ಏಟು? ಯಾಕ್ರೆ ಹೊಡೆದ್ರಿ? ನೀನು ಮತ್ತೆ ನಿನ್ ಮಗಳು ಈ ಮನೇಲಿ ಬಿಟ್ಟಿಯಾಗಿದ್ದೀರಾ. ನಿನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರೋದು ಅತ್ಗೇನೆ. ಆ ವಿಷಯ ಯಾಕೆ ಹೇಳ್ತಾ ಇಲ್ಲ? ಅನಾಥರ ಹೇಗಾಗ್ತೀವಿ? ನನ್ಗೆ ನಮ್ಮಮ್ಮ ಇದ್ದಾರೆ, ಅಪ್ಪ ಎಲ್ಲ ಅಷ್ಟೇ. ನಿಮ್ಮ ಅಮ್ಮನ್ನ ಅಮ್ಮ ಅಂತ ಕರೆಯಲ್ಲ ಅಂತಂದೆ. ನಮ್ ನೈನಕ್ಕ ಇದ್ದಾಳಲ್ಲ. ನೋಡ್ದ್ಯಾ, ನಿನ್ನೋರು ಅಂತ ಹೇಳ್ಕೊಳ್ಳೋದಕ್ಕೆ ನೈನಿ ಅತ್ಗೆನೆ ಇರೋದು. ಅಂತದ್ರಲ್ಲಿ ಅವ್ರ ಮೇಲೆ ಹೇಗಾಗ್ತೀಯ ಕೇಸು? ನೀವ್ ಹೊಡಿತಿದ್ದೀರಾ ಅಂತ ಎಲ್ರಿಗೂ ಹೇಳ್ಬರ್ತೀನಿ ನೋಡಿ. ನೈನಿ, ತುಂಬಾ ಕೆಲಸ ಇದೆ ಅಂತ ಹೇಳಿ ಇಲ್ಲಿ ಬಂದು ಕೂತಿದ್ಯಾ? ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಾನು ವಿಶಾಲಾಕ್ಷಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಯಜಮಾನ್ರೆ. ಚಿಕ್ಕ ಹುಡುಗಿ, ಅಷ್ಟು ಪಾತ್ರೆಗಳನ್ನ ಒಂದೇ ದಿನ ಹೇಗ್ ಕ್ಲೀನ್ ಮಾಡಕ್ ಸಾಧ್ಯ? ಪಾಪ ಅನ್ನಿಸ್ತದೆ. ನಾವು ಅಯ್ಯೋ ಅನ್ಕೊಂಡು ಮಾಮ್ ಮಾತಿಗೆ ಅಭ್ಯಂತರ ಹೇಳಿದ್ರು ಕೂಡ ವಿಶಾಲಾಕ್ಷಿ ಆ ಕೆಲಸ ಪೂರ್ತಿ ಆಗುತ್ತೆ ಅಂತ ಭರವಸೆ ಕೊಟ್ಲು ಅಲ್ವಾ? ಮಕ್ಕಳು ಹಠಕ್ಕೆ ಒಪ್ಕೊಂಡ್ಬಿಡ್ತಾರೆ. ಮಾತ್ ಕೊಟ್ಟಿದ್ದೀನಲ್ಲ ಅಂತ ಹಠದಲ್ಲಿ ಕೆಲಸ ಮಾಡಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ? ನೈನಿ, ವಿಶಾಲಾಕ್ಷಿ ಶಿವನ ಭಕ್ತೆ. ನನಗಂತೂ ಅವಳು ಹೇಳ್ದಂಗೆ ನಡ್ಕೋತಾಳೆ ಅಂತ ನಂಬಿಕೆ ಇದೆ. ಈ ಮಾತನ್ನ ಅವಳ ಹತ್ರ ಹೇಳ್ಬೇಡಿ. ಅಪ್ಪನೂ ನಂಬಿದಾರಲ್ಲ ಅಂತ ಪಾಪ ಇನ್ನೂ ಸುಸ್ತು ಮಾಡ್ಕೋತಾಳಷ್ಟೇ. ಎಳೆ ಕೈಗಳು, ಅದೆಷ್ಟು ಕಷ್ಟ ಪಡುತ್ತೋ ಏನೋ. ನೀನ್ ಅನ್ಕೋಬೇಡ ನೈನಿ, ಅವಳು ಕಾಯಿಲಾಗ್ದೆ ಏನೋ ಆಗದೆ ಹೋದ್ರೆ ಯಾರೂ ಏನೋ ಅನ್ಕೊಳಲ್ವಲ್ಲ. ನನ್ ತಂಗಿ ನಾಲ್ಗೆ ಸುಮ್ಮನೆ ಇರೋದಿಲ್ಲ. ಆ ಥರ ಎಲ್ಲ ಮಾತಾಡೋದಕ್ಕೆ ಅವಳಿಗದು ಹೇಗ್ ಮನ್ಸು ಬರುತ್ತೋ ಗೊತ್ತಿಲ್ಲ. ನನಗಂತೂ ಕೋಪ ಬಂದಿತ್ತು. ಆದ್ರೆ ತಿಲೋತ್ತಮ ಅತ್ತೆ, ವಲ್ಲಭ ಭಾವ ಅವಳನ್ನೇ ಸಪೋರ್ಟ್ ಮಾಡಿದ್ರಿಂದ ಏನೂ ಹೇಳಕ್ಕಾಗ್ಲಿಲ್ಲ. ಗಾನವಿ, ಗಾಯತ್ರಿ, ಬದ್ರಿನಾಥ 3 ಮಕ್ಕಳ ಹುಟ್ಟದಬ್ಬನೂ ಅದ್ಧೂರಿನ ಮಾಡಬೇಕು ಅಂತ ನಾವು ಅನ್ಕೊಳ್ಳೋದೇ ತಡ. ಮನೇಲಿ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡೋ ಅಷ್ಟರಲ್ಲೇ ತಪ್ಪು ನಡೆದೋಯ್ತು. ಯಜಮಾನ್ರೆ, ಯಾರಿಗೂ ಗೊತ್ತಿಲ್ದೇ ಇರೋ ಹಾಗೆ ಹೋಗಿ ವಿಶಾಲಾಕ್ಷಿಗೆ ಸಹಾಯ ಮಾಡಿದ್ರೆ ಒಳ್ಳೇದು ಅಂತೀರಾ? ಚೆನ್ನಾಗಿರುತ್ತೆ. ಮಾಮ್ ಆಗ್ಲಿ ನಿನ್ ತಂಗಿ ಆದ್ರೂ ನೋಡಿದ್ರೆ ಜಗಳ ಮಾಡಿ ವಿಶಾಲಾಕ್ಷಿ ನೊಂದ್ಕೊಳ್ಳೋ ಹಾಗೆ ಮಾತಾಡ್ತಾರೆ. ಮನೆಗೆ ಬಂದಿರೋ ಹೆಣ್ಮಗುನ ಬಂದಿದ್ದ ದಿನನೇ ಕಳಿಸ್ಬಿಡ್ತಾರೆ. ದಡ್ರ ಮನ್ಸಲ್ಲಿ ಅದೆಂತ ಆಲೋಚನೆ ಇರುತ್ತೆ ಅಂತ ಯಾರೂ ಹೇಳಕ್ಕಾಗಲ್ಲ. ನಿಜಾನೇ. ಹಾಗಾದ್ರೆ ಇನ್ನೊಂದು 10 ನಿಮಿಷ ಕಾದು ವಿಶಾಲಾಕ್ಷಿಯಿಂದ ಆಗ್ತಿಲ್ಲ ಅಂತ ಮನೆಯವ್ರಿಗೆಲ್ಲ ಕೇಳಿಸೋ ಹಾಗೆ ಹೇಳ್ಬಿಡ್ತೀನಿ. ನೋಡೋಣ. ತಂಗ್ಯವ್ವ ಎಷ್ಟು ಪ್ರಸನ್ನವಾಗಿ ಕೂತಿದ್ದಾಳೆ ನೋಡಿ. ಲೈಟ್ ಹೌಸ್ ಕೂತಿದಳೋ ಮಲ್ಗಿದಳೋ ಯಾರಿಗ್ ಗೊತ್ತು? ಯಾಕೆ ಹಾಗಂತ್ಯ? ಅಷ್ಟು ಪಾತ್ರೆ ತೊಳಿಯಕ್ಕಾಗ್ದೆ ಸುಸ್ತಾಗ್ಬಿಟ್ಟಿದ್ದಾಳೆ ಅನ್ಕೋತೀನಿ. ಡಮ್ಮೋ ಡಮ್ಮ, ಕೆಲ್ಸ ಮುಗೀತಲ್ವಾ? ಅಮ್ಮ ತಪಸ್ ಮಾಡ್ತಾ ಇದ್ದಾರೆ. ಏನಂದೆ? ಅಷ್ಟು ಪಾತ್ರೆಗಳ್ನು ನಿಮ್ಮಮ್ಮ ತೊಳೆದ್ಬಿಟ್ಲಾ? ಹೌದು. ಸೂಪರ್, ಎಕ್ಸಲೆಂಟ್, ಮಾರ್ವಲೆಸ್. ವಿಶಾಲು, ನೇನಮ್ಮ, ವಿಕ್ರತ್ ಎಲ್ಲ ಬನ್ನಿ 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 ಬನ್ನಿ, ಬೇಗ ಬನ್ನಿ ಬನ್ನಿ ಬನ್ನಿ. ತಂಗ್ಯವ್ವ ವರ್ಲ್ಡ್ ರೆಕಾರ್ಡ್ ಸೃಷ್ಟಿ ಮಾಡಿದಾಳೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಮಾವ, ಏನಾಯ್ತು? ಎಲ್ಲ ಮುಗ್ದೋಯ್ತಪ್ಪ. ನಿಮ್ಗೆ ತುಂಬಾ ವಯಸ್ಸಾಗಿದೆ, ನೀವು ರಿಸ್ಕ್ ತಗೋಬೇಡಿ ಅಂತ ಎಷ್ಟು ಸಲ ಹೇಳ್ಬೇಕು ಮಾವ ನಿಮ್ಗೆ? ಇವ್ರಿಗೇನು ಆಗಿಲ್ಲ ವಿಕ್ಕಿ. ಅವಳು ಒಪ್ಸಿದ ಕ್ಲೀನಿಂಗ್ ಕೆಲ್ಸನ ಪೂರ್ತಿ ಮಾಡಿದಳಂತೆ ವಿಶಾಲಾಕ್ಷಿ. ಇದೇಗ್ ಸಾಧ್ಯ? ಡಮ್ಮೋ ಡಮ್ಮ, ಅಮ್ಮನ್ಗೆ ಆಗದೆ ಇರೋ ಕೆಲ್ಸ ಯಾವ್ದಿದೆ? ಅಸಂಭವ, ಅಸಾಧ್ಯ. ಆಗದೆ ಇರೋಂಥ ಕೆಲ್ಸ. ಮಾಮ್, ಏನಾಯ್ತು? ನೀವೇ ಮಿರಾಕಲ್ ಆಗಿದೆ ಅಂತ ಹೇಳ್ತಿದ್ದೀರಲ್ಲ? ಅದಲ್ಲ ಅತ್ತೆ, ನಿಮಗೇನಾಗಿದೆ ಅಂತ ಕೇಳ್ತಾ ಇದ್ದೀನಿ. ಅತ್ತೆಗೇನಾಗಿದೆ? ಅತ್ತೆ, ಮಾಮ್, ಇದೇನ್ ಮಾಮ್ ಇದು? ಏಯ್, ನೀನೇನೋ ಹೀಗಾಗೋಗಿದ್ಯಾ? ಅತ್ತೆ, ನಿಮ್ಮ ಮುಖಕ್ಕೇನಾಗಿದೆ? ಓಂ ನಮಃ ಶಿವಾಯ.
ಕಷ್ಟಪಟ್ಟಿದ್ದಕ್ಕೆ ಹೀಗಾಗೋಗಿದ್ದೀರಾ ಅಷ್ಟೇ. ಏಯ್ ನಾವ್ಯಾಕೆ ಕಷ್ಟಪಡ್ತೀವಿ? ನೀವು ಪಟ್ಟಿರೋ ಅಂತ ಕಷ್ಟಕ್ಕೆ ಏನ್ ಪ್ರತಿಫಲ ಅಂತ ತಿಳಿದ್ಮೇಲೆ ಎಲ್ರೂ ನಿಮ್ಮನ್ನ ಹೊಗಳುತ್ತಾರಲ್ವಾ? ಡಮ್ಮಕ್ಕ, ನೀ ಹೋಗಿ ತೋರ್ಸು. ಚಿತ್ತ ತಾಯಿ. ನೋಡಿ, ಅಬ್ಬಾ, ಎಷ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀರಾ. ಅಮ್ಮ ವಿಶಾಲಾಕ್ಷಿ, ನೀನೊಬ್ಳೆ ಇಷ್ಟೆಲ್ಲ ಪಾತ್ರೆನ ತೊಳೆದಿಯಾ? ಅದು ಕೂಡ ಅರ್ಧ ಗಂಟೆ ಸಮಯದಲ್ಲೇನಾ? ನಾನ್ ತುಳಿಲಿಲ್ಲ ಅಪ್ಪ. ಮತ್ತೆ ಹೇಳಿದ್ನಲ್ವ, ಅವ್ರು ಮಾಡ್ಬೇಕಾಗಿರೋ ಕೆಲ್ಸ ಅವರೇ ಮಾಡ್ಬೇಕು ಅಂತ. ಯಾರು ಮಾಡಿದ್ರಮ್ಮ? ಕೆಲಸದವರು ರಜಾ ಬೇಡ ಅಂತ ವಾಪಸ್ ಬಂದ್ರಾ? ಮನೇಲೇ ಕೆಲ್ಸದವ್ರು ಇರ್ಬೇಕಾದ್ರೆ ಮತ್ತೆ ಹೊರಗಿಂದ ಯಾಕೆ ಕರೆಸ್ಬೇಕು ನೈನೇ? ಮನೇಲಿ ಯಾರಿದ್ರು? ನೀವೇ. ಏಯ್, ನಮ್ಮನ್ನ ಕೆಲ್ಸದವ್ರು ಅಂತೀಯಾ? ನಿನ್ನೋ ನಿಂತ್ಕೋ. ಹಾಗಂತ ಅಂತ ಹೇಳಿಲ್ಲ ನಾನು. ಕೆಲ್ಸ ಮಾಡಿದ್ದೀರಾ ಅಂತ ಹೇಳ್ದೆ. ಅದನ್ನ ಸ್ವಚ್ಛಗೊಳಿಸೋಕೆ ಕಷ್ಟಪಟ್ಟಿದ್ದು ನೀವೇ ಅಲ್ವಾ? ನಾವಾ? ನಮ್ಗೇನ್ ತಲೆ ಕೆಟ್ಟಿದ್ಯಾ ಪಾತ್ರೆ ತೊಳೆಯೋಕೆ? ಸುಮನಾ, ನೀವು 3 ಜನ ಮಾಡ್ಲಿಲ್ಲ ಅಂದ್ರೆ ಕೈಗೆ ಮಸಿ ಹೇಗಾಯ್ತು? ಮಾಮ್, ಮುಖದ ಮೇಲೆ ಮಸಿ ನೋಡ್ದಾಗ್ಲೇ ಬೆವರು ಸುರಿಸಿ ಕಷ್ಟಪಟ್ಟಿದ್ದಾರೆ ಅಂತ ಅನ್ಕೊಂಡೆ. ಆದ್ರೂ ಸರಿ, ಕೈಯೂ ತೊಳ್ಕೊಳ್ದೆ ಓಡಾಡ್ತಿದ್ದಾರೆ ಅಂದ್ರೆ ನಿಮ್ ಕಷ್ಟನ ಗುರ್ತಿಸ್ಲಿ ಅಂತ ತಾನೆ. ಕೈ ಮೇಲೆಲ್ಲ ಕಲೆ ಹೇಗಾಯ್ತು? ಪಾತ್ರೆ ತೊಳೆದ್ರೆ ಆಗದೆ ಇರತ್ತವಲ್ಲ ಬಾ. ನಾವ್ಯಾಕೆ ತೊಳಿತೀವಿ? ಸತ್ರು ಆ ಕೆಲ್ಸ ಮಾಡಲ್ಲ. ಇದೆಲ್ಲ ಮಾಯೆ. ಪ್ರಪಂಚದಲ್ಲಿ ಏನೇನೋ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ನಮ್ ಸುತ್ತ ಏನ್ ನಡೀತಿದೆ ಅಂತ ಕೂಡ ಗೊತ್ತೇ ಆಗಲ್ಲ. ಹಾಗಾದ್ರೆ ಇವರು ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾರೆ, ಆದ್ರೆ ಮರ್ತಿದ್ದಾರೆ ಅಂತ್ಯ ವಿಶಾಲಾಕ್ಷಿ? ಹೌದು. ಅವರು ಬೇರೆ ಧ್ಯಾನದಲ್ಲಿದ್ದು ಈ ಕೆಲ್ಸ ಮಾಡಿದ ವಿಷಯನ ಮರ್ತೋಗಿದ್ದಾರೆ. ಮಾಮ್, ನಿಮ್ಗೆ ಮೈ ಮೇಲೆ ಜ್ಞಾನ ಇರ್ಲಿಲ್ವಾ? ಈ ಹುಡುಗಿದು ಕಟ್ಟು ಕತೆಗಳು. ನಿಮ್ ಮುಖಕ್ಕೆ ಅಂಟ್ಕೊಂಡಿರೋ ಮಸಿ ನಿಜಾನೇ ತಾನೆ? ಮಾಯೆ, ಇದೆಲ್ಲ ಸುಳ್ಳು. ನಾವು ಕೆಲ್ಸನೇ ಮಾಡಿಲ್ಲ. ಅಯ್ಯೋ, ನಾವ್ ಯಾವತ್ತೂ ಮಾಡೇ ಇಲ್ವಲ್ಲ. ಕೆಲ್ಸನೇ ಮಾಡಿಲ್ಲ ಅಂದ್ಮೇಲೆ ಮುಖಕ್ಕೆ ಯಾಕೆ ಬಸಿ ಬಳ್ಕೊಂಡಿದ್ದೀರಾ? ದುರಂದರ, ಇದೇನಾದ್ರೂ ಮೇಕಪ್ ಅಂದ್ಕೊಂಡಿದ್ಯಾ? ಈ ಮಾಯಾವಿ ಹುಡುಗಿ ನಮಗೆಲ್ಲ ಅವಮಾನ ಮಾಡ್ಬೇಕು ಅಂತಾನೆ ಹೀಗೆಲ್ಲ ಮಾಡಿದಾಳೆ.